ಜಿಲ್ಲೆಯಲ್ಲಿ ಸನ್ನತಿ ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಸನ್ನತಿ ಗ್ರಾಮದಲ್ಲಿ ಏನ್ ಪ್ರಾಚೀನ ಭಾರತ ಇತಿಹಾಸವನ್ನು ನಾವು ನೋಡಿದಾಗ ಸನ್ಮಾನ್ಯ ಶ್ರೀ ಸಾಮ್ರಾಟ್ ಅಶೋಕ್ ಅವರು ಒಬ್ಬರು ರಾಜರಾಗಿರ್ತಕ್ಕಂಥ ಸಾಮ್ರಾಟ್ ಅಶೋಕ್ ರವರು ನಮ್ಮ ಸನ್ನತಿಯಲ್ಲಿ ಅವ್ರ ಕೊನೆ ದಿನಗಳು ಕಳೆದಿರ್ತಕ್ಕಂಥದ್ದು ಕುರುಹುಗಳನ್ನ ಸಿಕ್ಕಿರ್ತಕ್ಕಂಥದ್ದು ಅನೇಕ ವರ್ಷಗಳಿಂದ ಇವತ್ತು ಪುರಾತತ್ವ ಇಲಾಖೆ ಸಂಪೂರ್ಣವಾಗಿ ಅಲ್ಲಿ ಉತ್ಖನನ ಮಾಡಿರ್ತಕ್ಕಂಥದ್ದು ಇವತ್ತು ಆ ಇತಿಹಾಸವನ್ನ ನಾವು ಮರುಕಳಿಸಬೇಕಾಗಿದೆ. ಇತಿಹಾಸವನ್ನ ಎತ್ತಿ ಇಡ್ತಕ್ಕಂಥ ಕೆಲಸ ಬಹು ವರ್ಷದ ಬೇಡಿಕೆ ಆಗಿರ್ತಕ್ಕಂಥ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡೋ ಮೂಲಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ನಮಗೆ ಎಲ್ಲರೂ ಕೂಡ ಸಂತೋಷವನ್ನ ತಂದುಕೊಟ್ಟಿದ್ದಾರೆ. ಈ ಸಂತೋಷ ಇಡೀ ಭಾರತದ ಬೌದ್ಧ ಅನುಯಾಯಿಗಳಿಗೆ ಇದು ಬಹಳ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಇದು ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಸನ್ನತಿ ಅಲ್ಲಿಯ ಶಾಸಕರಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಕಲಬುರಗಿಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಆಯುಷ್ಮಾನ್ ಪ್ರಿಯಾಂಕ್ ಖರ್ಗೆಜಿರವರ ನೇತೃತ್ವದಲ್ಲಿ ಇವತ್ತು ಬಹು ವರ್ಷದ ಬೇಡಿಕೆ ಆಗಿರ್ತಕ್ಕಂಥ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ತಂದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಬೌದ್ಧ ಬಿಕ್ಕುಣಿ ಆಗಿರ್ತಕ್ಕಂಥ ಆರ್.ಎಸ್. ಸುಮನ್ ರವರು ಇವತ್ತು ನಮ್ಮ ಕಲಬುರಗಿಯಲ್ಲಿ ಜಗತ್ ಸರ್ಕಲ್ ನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಮಾಡ್ತಾ ಇದ್ದೀವಿ. ಇವತ್ತು ಬಿಕ್ಕುಣಿ ಅವರು ಆರ್.ಎಸ್. ಸುಮನ್ ರವರ ನೇತೃತ್ವದಲ್ಲಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ನಾವೆಲ್ಲರೂ ಬೌದ್ಧ ಅನುಯಾಯಿಗಳಿಗೆ ಸೇರಿ ಸಂತೋಷವನ್ನು ವ್ಯಕ್ತಪಡಿಸುವ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಕೈಗೊಂಡಿರ್ತಕ್ಕಂಥ ಪ್ರಾಧಿಕಾರವನ್ನ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇವತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಈ ಮೂಲಕ ನಾನು ತಿಳಿಸಲು ಇಚ್ಛೆ ಪಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ. ಸರ್, ಇವತ್ತೇನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತೇನು ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ರಚನೆಗೆ ಅವಕಾಶ ಕೊಟ್ಟಿದೆ, ಒಂದು ನಿರ್ಧಾರ ಮಾಡಿದೆ. ಇದು ಶೋಷಿತ ಸಮುದಾಯದ ಮತ್ತು ನಮ್ಮ ಭಾರತದ ಮೂಲ ಇವತ್ತು ಕಲಬುರಗಿಯಲ್ಲಿ ಆಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 230 ಎಕರೆಯಲ್ಲಿ ಇವತ್ತು ಸನ್ನತಿ ಉತ್ಖನನ ಆಗಿದೆ. ಅದು ಸುಮಾರು 1,000 ಎಕರೆ ಮೇಲ್ಪಟ್ಟಿದೆ. 600 ಎಕರೆ ಗುರುತಿಸಲಾಗಿದೆ. ಅದರಲ್ಲಿ 230 ಎಕರೆ ಗುರುತಿಸಿ ಉತ್ಖನನ ಮಾಡಿದ್ದಾರೆ. ನಾವ್ ಇವತ್ತು ಮನವಿ ಮಾಡಿಕೊಳ್ಳೋದ್ರೆ ಪ್ರಾಧಿಕಾರ ಮಾಡಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರೇನು ಒಂದು ಐತಿಹಾಸಿಕ ನಿರ್ಧಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವ್ ಇವತ್ತು ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಮುತುವರ್ಜಿ ವಹಿಸುವಂತ ರೀತಿ ಅವರು ಅಂದ್ರೆ ಉತ್ಖನನ ಆದ್ರೆ ಮಾತ್ರ ಮೂಲವಾಗಿ ಅಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ. ಇತಿಹಾಸ ಪುನರ್ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ. ಈ ಕಲಬುರಗಿ ಜಿಲ್ಲೆ ಒಂದು ದೊಡ್ಡ ಮಟ್ಟದಲ್ಲಿ 35 ಒಂದು ಬೌದ್ಧ ರಾಷ್ಟ್ರಗಳು ಇಲ್ಲಿ ಬರ್ಲಿಕ್ಕೆ, ಪ್ರವಾಸಿ ತಾಣೆ ಆಗ್ಲಿಕ್ಕೆ, ವಾಣಿಜ್ಯೋದ್ಯಮ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಪೂರಕವಾದಂತ ವಾತಾವರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುತುವರ್ಜಿಯಿಂದ ಪ್ರಾಧಿಕಾರ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಇದು ಐತಿಹಾಸಿಕ ನಿರ್ಧಾರ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡುವ ಮೂಲಕ ಶೋಷಿತ ಸಮುದಾಯದ ಒಂದು ಐತಿಹಾಸಿಕ ಉತ್ಖನನವನ್ನ ಮತ್ತು ಅಭಿವೃದ್ಧಿಗೆ ನಾಂದಿ ಆಗ್ಬೇಕು ಅಂತೇಳಿ ಮನವಿ ಮಾಡ್ಕೋತೀವಿ. ಈ ಸನ್ನತಿ ಪ್ರಾಧಿಕಾರದ ಅಭಿವೃದ್ಧಿ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಪ್ರಿಯಾಂಕ ಖರ್ಗೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಬಹಳ ವರ್ಷಗಳಿಂದ ಬೇಡಿಕೆ ಇದು. ಸನ್ನತಿ ಅಭಿವೃದ್ಧಿ ಮಾಡಬೇಕು. ಯಾರು ಇನ್ನವರಿದ್ರೆ ಯಾವ ಸರ್ಕಾರವೂ ನಿರ್ಲಕ್ಷ್ಯ ಮಾಡಿತು, ಬೇಡಿಕೆ ಈಡೇರಿಸಿದಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಏನು ದಿಟ್ಟ ನಿರ್ಧಾರ ಮಾಡ್ಯಾರ, ಇದಕ್ಕೆ ನಾವು ಎಲ್ಲಾ ಸಮಾಜದವರು ಸೇರಿ ಸಿದ್ದರಾಮಯ್ಯ ಅವರಿಗೂ, ಡಿ.ಕೆ. ಶಿವಕುಮಾರ್ ಅವರಿಗೂ, ಪ್ರಿಯಾಂಕ ಖರ್ಗೆ ಅವರಿಗೂ, ರಾಧಾಕೃಷ್ಣ ಸಾಬ್ರಿಗೂ, ಎಲ್ಲರಿಗೂ, ಖರ್ಗೆ ಸಾಬ್ರಿವರಿಗೂ ನಾವು ಕೋಟಿ ಧನ್ಯವಾದಗಳು ಹೇಳ್ತೇವೆ. ಆದ್ರೆ ಇಲ್ಲಿ ಅಶೋಕ ಸಾಮ್ರಾಟದ ಏನು ರೂವಾರಿ ಕಲಬುರಗಿ ಅಂದ್ರೆ ಮೇನ್ ಫಸ್ಟ್ ಕಲಬುರಗಿ ಅಂದ್ರೆ ಬಹಳ ಎಲ್ಲರಿಗ ನೋಡುವ ಪ್ಲೇಸ್ ಅಂದ್ರೆ ಸನ್ನತಿಗ ಮೇನ್ ಸಿದ್ದರಾಮಯ್ಯ ಅವರು ಒತ್ತು ಕೊಟ್ಟದಂದ್ರೆ
ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಆಯ್ತು, ಮೇಲಾಗಿ ನಮಗೆ ಹಿರಿಯರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದಕ್ಕೆ ಏನ್ ಮುತುವರ್ಜಿ ವಹಿಸಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಯಾರ ಆಯ್ತು, ಡಿ ಕೆ ಶಿವಕುಮಾರ್ ಹೇಳ್ಯಾರ, ಇದನ್ನು ಆಯ್ತು ಅದರಂತೆ ಪ್ರಿಯಾಂಕಾ ಖರ್ಗೆ ಅವರು ಮುತುವರ್ಜಿ ವಹಿಸಿ ಎಲ್ಲಾ ಬಂಟೇಜ್ಗಳಿಗೆ ನೀವ ತಗೊಂಡು ಹೋಗಿ ಸಿಎಂ ಅವರಿಗೆ ಮನವೊಲಿಸಿ ಇದಕ್ಕೆ ಸನ್ನತಿ ಅಭಿವೃದ್ಧಿಗೆ ಇದು ಮಾಡಿದಾರ, ಒತ್ತು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೂ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, ಸಿದ್ದರಾಮಯ್ಯ ಅವರಿಗೂ, ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತೆ ಎಲ್ಲಾ ಸಚಿವರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ನನ್ನ ಅಭಿನಂದನೆ ಮುಗಿಸ್ತೇನೆ. ನಮ್ಮ ಹೆಸರು ರಾಜು ಕೊರಳಿ.